ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರೀಮ್ ಕಲರ್ ಸ್ಯಾರಿ ಮತ್ತು ಫುಲ್ ಮೆರೂನ್ ಕಲರ್ ಬ್ಲೌಸ್ ಪೀಸು ಇದಕ್ಕೆ ವರ್ಕ್ ಹಾಕೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ರಿಂಗ್ಗೆ ಬ್ಲೌಸ್ ಪೀಸ್ನ ಅಂದರೆ ರೆಡಿ ಬ್ಲೌಸ್ ಮೇಲೆ ಯಾವ ಥರ ವರ್ಕ್ ಹಾಕೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಇವಾಗ ನಾನು ಬ್ಲೌಸ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ, ಬ್ಯಾಕು ಮತ್ತು ಫ್ರಂಟು. ಮತ್ತು ಇವಾಗ ಫಸ್ಟು ನಾನು ಬಾರ್ಡ್ರ್ ಲೈನ್ನ ನಾನು ಫಸ್ಟ್ ಅದು ಕ್ಯಾನ್ವಾಸ್ ಪೇಪರ್ ಇದೆಯಲ್ಲ ಕೆಳಗಡೆ, ಆ ಕ್ಯಾನ್ವಾಸ್ ಪೇಪರ್ನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಏನು ಇದು ಬ್ಲೌಸ್ನ, ಯಾಕಂದರೆ ಇದು ಲೈನಿಂಗ್ ಪೀಸು ಇಟ್ಟು ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದ್ರ ಕೆಳಗಡೆ ಕ್ಯಾನ್ವಾಸ್ ಪೇಪರ್ ಹಾಕ್ಕೊಂಡು ಮಾಡ್ಬೋದು. ಬಟ್ ಬೇಡ, ಯಾಕಂದರೆ ನನಗೆ ಕಂಟ್ರೋಲಿಂಗ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅದಕ್ಕೋಸ್ಕರ ನಾನು ಬ್ಯಾಕ್ನ ಮಾತ್ರ ಇವಾಗ ಮಾಡ್ತಾಯಿದ್ದೀನಿ ಫಸ್ಟು. ಆಮೇಲೆ ಫ್ರಂಟ್ನ ಮಾಡ್ಕೋತೀನಿ. ಮತ್ತು ಯಾವುದೇ ಥರದ ಲೈನಿಂಗ್ ಬಟ್ಟೆನ ಕೆಳಗೆ ಅಟ್ಯಾಚ್ ಮಾಡ್ಕೋತಾ ಇಲ್ಲ, ಜಸ್ಟ್ ಕ್ಯಾನ್ವಾಸ್ ಪೇಪರ್ನ ಮಾತ್ರ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ರಿವರ್ಸ್ ಹೋಗ್ತಾ ಇದ್ದೆ, ಹಂಗೆ ರಿವರ್ಸ್ ಹೋಗೋಣ ಅಂತ. ಅದು ರಿವರ್ಸ್ ಹೋಗಬೇಕಾದ್ರೆ ಸ್ವಲ್ಪ ಫಿನಿಶಿಂಗ್ ಬಂದಿಲ್ಲ, ಯಾಕಂದರೆ ನನ್ನದು ಮಿಷಿನ್ ಟೇಬಲ್ ಸ್ವಲ್ಪ ಸ್ವಲ್ಪ ಏನೋ ಇದಾಗಿದೆ, ಅದು ಫಿಟ್ಟಿಂಗ್ ಮಾಡಿಸ್ಬೇಕು. ಅದಕ್ಕೋಸ್ಕರ ನಾನು ಸ್ಟ್ರೈಟಾಗಿ ಮತ್ತೆ ಬಂದೆ, ಸ್ಟ್ರೈಟಲ್ಲೇ ಬಂದೆ. ಮತ್ತು ಇದು ಸ್ವೀಟ್ ಹಾರ್ಟ್ ಶೇಪ್ ಇಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ನಂಗೆ ಸಖತ್ ಇಷ್ಟ ಆಯ್ತು ಇದು. ಯಾಕಂದರೆ ಕಾಂಬಿನೇಷನ್ ಸಖತ್ತಿತ್ತು. ಇದು ಕ್ರೀಮ್ ಕಲರ್ ಸ್ಯಾರಿ ಇತ್ತು ಮತ್ತು ಇದು ಮೆರೂನ್ ಕಲರ್ ಬ್ಲೌಸ್ ಪೀಸು ಕಾಂಬಿನೇಷನ್ ಸಖತ್ತಾಗಿತ್ತು. ನಾನು ಅವ್ರಿಗೆ ಕಸ್ಟಮರ್ಗೆ ರೆಫರ್ ಮಾಡಿದೆ, ನೈಟಲ್ಲಿ ರಿಸೆಪ್ಷನ್ಗೆ ಹಾಕ್ಕೊಳ್ಳಿ ಸ್ಯಾರಿನ, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅವ್ರಿಗೆ ರೆಫರ್ ಮಾಡಿದೆ. ಅವರು ಕೂಡ ಓಕೆ ಆಯ್ತು ಹಾಕೋತೀನಿ ಅಂತ ಅಂದರು. ಇನ್ನೊಂದು ಬ್ಲೌಸು ನಿನ್ನೆ ಒಂದು ಡಿಸೈನ್ ಹಾಕಿದ್ನಲ್ಲ, ಆ ಬ್ಲೌಸ್ನ ನಾನು ಮಾರ್ನಿಂಗ್ ಹಾಕ್ಕೊಳ್ಳಿ ಅದನ್ನ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಆಯಿತು ಅಂತಂದರು. ನೋಡೋಣ, ಮುಂದೆ ಇನ್ನು ಡಿಸೈನ್ಸ್ ತುಂಬ ಇದೆ, ತೋರಿಸ್ಕೊಡ್ತೀನಿ ನಾನು ನಿಮಗೆ. ತುಂಬ ಬೇಗನೆ ನೀವು ಕಲಿಬೋದು. ನೀವು ಕೂಡ ಕಲೀರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಕ್ಲಾಸ್ನ ಹಾಕಿರ್ತೀನಿ, ಪ್ಲೇಲಿಸ್ಟ್ನ ಅಪ್ಲೋಡ್ ಮಾಡಿರ್ತೀನಿ ಕ್ಲಾಸಸ್ದು. 14 ಕ್ಲಾಸ್ ಆಗಿದೆ ಇವಾಗ. ನೀವು ನೆಕ್ಸ್ಟ್ ಕ್ಲಾಸಸ್ನ ಎಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿ, ನೀವು ಕೂಡ ಈ ಥರ ಬ್ಲೌಸ್ ಮೇಲೆ ಡಿಸೈನ್ಸ್ ಹಾಕೋದನ್ನ ಕಲೀರಿ. ಮತ್ತು ತುಂಬ ಡಿಸೈನ್ಸ್ನ ನೀವು ಹಾಕ್ತಾ ಹೋದ್ರಿ ಅಂದರೆ ಕಸ್ಟಮರ್ ಹೆಚ್ಕೋತಾ ಹೋಗ್ತಾರೆ. ನಾನು ಏನೋ ಮಾಡೋಣ ಒಂದು ಸಾಧನೆನ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ಪ್ರಪಂಚದ ಮೇಲೆ ತುಂಬ ಅಲ್ಲ, ನಮ್ಮ ಅಕ್ಕಪಕ್ಕ ಊರಲ್ಲೇ ಆಗಿರ್ಬೋದು, ಇಲ್ಲಿ ತುಂಬ ಟೈಲರ್ಸ್ ಇದ್ದಾರೆ. ಬಟ್ ಆ ಟೈಲರ್ಸ್ನೆಲ್ಲ ಮೆಟ್ಟಿ ನಾನು ಮೇಲೆ ನಿಂತು ಏನಾದರೂ ಒಂದು ಸಾಧನೆ ಮಾಡ್ತೀನಾ ಅಂತ ಒಂದು ಯೋಚನೆ ಅಂಟ್ಕೊಂಡಿದೆ. ಯಾಕಂದರೆ ಒಬ್ರಿಗಿಂತ ಒಬ್ಬರು ಎಕ್ಸ್ಪರ್ಟ್ ಆಗಿರ್ತಾರೆ, ನಮಗಿಂತ ಅವರು ಯಾವುದ್ರಲ್ಲಾದ್ರೂ ಎಕ್ಸ್ಪರ್ಟ್ ಆಗಿರ್ತಾರೆ, ಅವ್ರಿಗಿಂತ ನಾವು ಯಾವುದ್ರಲ್ಲಾದ್ರೂ ಎಕ್ಸ್ಪರ್ಟ್ ಆಗಿರ್ತೀವಿ. ಬಟ್ ಅವ್ರ ಮುಂಚೆನೇ ನಾವು ಬೆಳಿತೀವ, ಏನು ಮಾಡೋದು, ಯಾವ ಥರ ನಾನು ಬಿಸ್ನೆಸ್ ಇಂಪ್ರೂವ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡೋಣ ಯಾವ ಥರ ಇಂಪ್ರೂವೈಸ್ ಆಗುತ್ತೆ ಅಂತ. ನಾನು ತುಂಬ ಎಫರ್ಟ್ ಹಾಕ್ತಾಯಿದ್ದೀನಿ, ತುಂಬ ಫ್ಯಾಷನ್ಸ್ ಎಲ್ಲ ಕಲಿತಾ ಇದ್ದೀನಿ, ಸುಮ್ಮನೆ ಅಂತೂ ಕೂರ್ತಾ ಇಲ್ಲ, ಏನೇನೋ ಹೊಸ್ದಾಗೆಲ್ಲ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ನನಗೂ ಏನೋ ಒಂದು ಮಾಡಬೇಕು ಅನ್ನೋದೊಂದು ಉತ್ಸಾಹ. ನೋಡಿ, ಪೈಪಿಂಗ್ ಥ್ರೆಡ್ನ ನಾನು ಫಸ್ಟು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಸುಮ್ಮನೆ ಹಂಗೆ ಲೈಟಾಗೆ. ಅಂತಂದರೆ ಇದು ಜಸ್ಟ್ ಇವಾಗ ಅದು ಕ್ರೀಮ್ ಕಲರ್ ಇದೆ ಸ್ಯಾರಿ, ಆ ಕ್ರೀಮ್ ಕಲರಲ್ಲಿ ಏಕ್ಸನ್ನು ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಯಾಕಂದರೆ ಮೆರೂನ್ ಕಲರ್ ಥ್ರೆಡ್ಡಲ್ಲಿ ನಾನು ಮೇಲ್ಗಡೆಗೆ ಅದು ಸ್ವಲ್ಪನೇ ಅದು ಮಧ್ಯಕ್ಕೆ ಕಟ್ಸ್ ಥರ ಕೊಡೋಣ ಅಂದ್ಬಿಟ್ಟು ಅದಕ್ಕೆ ಕ್ರೀಮ್ ಕಲರ್ ಥ್ರೆಡ್ಡಲ್ಲಿ ಏಕ್ಸನ್ನು ನಾನು ಫಿಲ್ಲಿಂಗ್ ಕೊಟ್ಕೊತಾ ಹೋದೆ. ಮತ್ತು ಇವಾಗ ನೋಡಿ, ಮೆರೂನ್ ಕಲರ್ ಥ್ರೆಡ್ಡಲ್ಲಿ ಅದಕ್ಕೆ ನಾನಪ್ಪ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ, ಕಟ್ಸ್ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಇದು ಒಂದು ಥ್ರೆಡ್ ಫಿಲ್ಲಿಂಗು. ಪೈಪಿಂಗ್ ಥ್ರೆಡ್ ಮೇಲೆ ಯಾವ ರೀತಿಯಾಗಿ ಫಿಲ್ಲಿಂಗ್ ಮಾಡಬೇಕು, ಡಿಫ್ರೆಂಟ್ ಟೈಪ್ಸ್ ಆಫ್ ಪೈಪಿಂಗ್ ಥ್ರೆಡ್ ಫಿಲ್ಲಿಂಗ್ ಅನ್ನೋದನ್ನ ಒಂದು ಕ್ಲಾಸ್ನ ಮಾಡ್ತೀನಿ. ಆ ಕ್ಲಾಸ್ನ ಮಾಡಿದಾಗ ಆ ಕ್ಲಾಸ್ನ ನೀಟಾಗಿ ನೋಡಿ ಗೊತ್ತಾಗುತ್ತೆ ಯಾವ ಥರ ಫಿಲ್ ಮಾಡಬೇಕು, ಏನು ಮಾಡಬೇಕು ಅಂತ. ಯಾಕಂದರೆ ಬೇಸಿಕ್ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಮೇಡಮ್ ನಮ್ಗೆ ಗೊತ್ತು ಅಂತ ನೀವು ಅನ್ಕೋಬೋದು, ಬಟ್ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರಿಗೆ ಗೊತ್ತಿರಲ್ಲ, ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಾನು ಎಲ್ಲನೂ ತೋರಿಸ್ಕೊಡ್ತೀನಿ, ಪ್ರಾಕ್ಟೀಸ್ ಮಾಡಿ. ಇಷ್ಟು ನೀಟಾಗೆಲ್ಲ ತೋರಿಸ್ಕೊಟ್ರು ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರಾಕ್ಟೀಸ್ ಅನ್ನೋದು ನಿಮ್ಮ ಕೈಲಿರುತ್ತೆ, ವಿಡಿಯೋ ಮಾಡೋದು ಕ್ಲಾಸಲ್ಲಿ ಕೊಡೋದು ನಮ್ಮ ಕೈಲಿರುತ್ತೆ ಅಷ್ಟೇ. ಮೇಡಮ್ ನೀವು ಹೇಳಿದ್ರಿ ಅಂತ ನಾನು ಮಿಷಿನ್ ತೊಗೊಂಡೆ ನಾನು ಕಲಿಯೋಕ್ಕಾಗಿಲ್ಲ ಅಂತಂದರೆ ಅದು ನಮ್ಮ ಜವಾಬ್ದಾರಿ ಅಲ್ಲ. ಯಾಕಂದರೆ ನಾವು ಹೇಳ್ಕೊಡೋದು, ನಾವು ಯಾವ ಥರ ಕಲ್ತಿರ್ತೀವೋ ಅದೇ ಥರ ನಾವು ನಿಮ್ಗೆ ಹೇಳ್ಕೊಟ್ಟಿರ್ತೀವಿ. ಬಟ್ ನೀವು ಕಲ್ತಿಲ್ಲ ಅಂತಂದರೆ ಅದು ನಮ್ಮ ಜವಾಬ್ದಾರಿ ಅಲ್ಲ. ನೀವು ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಓಕೆನಾ. ನಾನು ಲೀಫ್ನ ಡ್ರಾ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಫಸ್ಟ್ ಇವಾಗ. ಯಾಕಂದರೆ ಅದ್ರ ಮುಂಚೆ ಫ್ಲವರ್ ಬರುತ್ತೆ, ಮತ್ತು ಸ್ಪೇಸ್ ಕೊಟ್ಟು ನಾನು ಲೀಫ್ನ ಡ್ರಾ ಮಾಡ್ತಾಯಿದ್ದೀನಿ. ಯಾಕಂದರೆ ಬಾಲ್ ಚೈನ್ ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡಬೇಕು, ಅದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡಿಬಿಟ್ಟು ಮಾಡೋಕ್ಕೋಸ್ಕರ ಸ್ಪೇಸ್ನ ಕೊಟ್ಬಿಟ್ಟು ಲೀಫ್ನ ಡ್ರಾ ಮಾಡ್ತಾ ಇರೋದು. ಫಸ್ಟೇ ಬಾಲ್ ಚೈನ್ ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡ್ಬೋದಲ್ಲ ಮ್ಯಾಮ್ ಅಂತ ನೀವು ಕೇಳ್ಬೋದು. ಬಟ್ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ನ ಫಸ್ಟ್ ಅಟ್ಯಾಚ್ ಮಾಡಲ್ಲ, ಯಾಕಂದರೆ ಅದು ಫಿನಿಶಿಂಗ್ ನನಗೆ ನೀಟ್ ಅಂತ ಅನಿಸಲ್ಲ. ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಬರುತ್ತೆ, ಮಾಡ್ತಾರೆ ಒಬ್ಬೊಬ್ಬರು, ಅವ್ರು ಮಾಡ್ತಾರಲ್ಲ ಮ್ಯಾಮ್ ಬೇರೆ ವಿಡಿಯೋದಲ್ಲೆಲ್ಲ ನೋಡ್ತೀವಿ ಅಂತ ಅನ್ಬೋದು. ಬಟ್ ನಮ್ಮ ಸೇಫ್ಟಿ ನಮ್ಮ ಕೈಲಿರಬೇಕು. ಯಾಕಂದರೆ ನಮಗೇನು ನಾವು ಯಾವ ಥರ ಕಲ್ತಿರ್ತೀವೋ ಅದನ್ನೇ ನಾವು ಮಾಡ್ಕೋಬೇಕು. ಬೇರೆಯವ್ರು ಮಾಡ್ತಾರೆ ಅಂತ ನಾವು ಹೋದ್ರೇ ಅದೇನೇನೋ ಎಡವಟ್ಟಾಗ್ಬಿಡುತ್ತೆ, ಅದೆಲ್ಲ ಬೇಡ. ಫಸ್ಟ್ ಇವಾಗ ಲೀಫ್ನ ಡ್ರಾ ಮಾಡ್ತಾಯಿದ್ದೀನಿ. ಲೀಫ್ನ ಎಲ್ಲ ನೀಟಾಗಿ ಡ್ರಾ ಮಾಡಿದ್ಮೇಲೆ ಮುಂದೆಗಡೆಗೆ ಫ್ಲವರ್ನ ಫಿಲ್ಲಿಂಗ್ ಕೊಡ್ತೀನಿ. ಈ ಲೀಫ್ನ ಯಾವ ಥರ ಫಿಲ್ಲಿಂಗ್ ಮಾಡೋದು, ಯಾವ ಥರ ಮಾಡೋದು ಅಂದ್ಬಿಟ್ಟು ಕ್ಲಾಸಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ ನಾನು. ಆ ಕ್ಲಾಸ್ನ ನೀವು ಫುಲ್ಲು ನೀಟಾಗಿ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ನಾನು ಜರಿ ಥ್ರೆಡ್ಡಲ್ಲಿ ಈ ಥರ ಲೀಫ್ನ ಮಾಡ್ತಾಯಿದ್ದೀನಿ.
ಮತ್ತು ಅದ್ರ ಮುಂದಕ್ಕೆ ಕ್ರೀಮ್ ಕಲರಲ್ಲಿ ಫ್ಲವರ್ನ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಮೆರೂನ್ ಕಲರಲ್ಲಿ ಮಧ್ಯೆ ಒಂದು ಇದು ಕೊಟ್ಬಿಟ್ಟು ಏನಪ್ಪ ಇವಾಗ ಇದರಲ್ಲಿ ಜರಿ ಥ್ರೆಡಲ್ಲಿ ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ ಲೀಫ್ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕೊಡ್ತಾಯಿದ್ದೀನಿ ಅಂತ. ಎಲ್ಲ ಒಂದೇ ಸಮ ಇರಬೇಕು, ಒಂದೊಂದು ಥರ ಇರಬಾರ್ದು. ಬಟ್ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಮಾಡಬೇಕಾದ್ರೆ ನೋಡಿದಾಗ ನಿಮಗೆ ಈಸಿನೇ ಅನಿಸುತ್ತೆ. ನಮ್ಮ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ನಾವು ಮಾಡಿರೋ ಡಿಸೈನ್ಸನ್ನು ಅಷ್ಟೇ ಬೇರೆ ವೀಡಿಯೋಸು ಮತ್ತು ಬೇರೆ ಫೋಟೋಸ್ ನೋಡಿ ತುಂಬ ಟ್ರೈ ಮಾಡಿದ್ದಾರೆ. ಬಟ್ ಅದೇ ಥರನೇ ಡಿಸೈನ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅದು ಪ್ರಾಕ್ಟೀಸ್ ಇಲ್ಲದೆ ಬರೋಲ್ಲ. ಒಂದು ಸಣ್ಣ ಆಗಿರುತ್ತೆ, ಒಂದು ದಪ್ಪ ಆಗಿರುತ್ತೆ, ಮತ್ತು ಶೇಪ್ ಪ್ರಕಾರ ಅದು ಡಿಸೈನ್ ಇರೋಲ್ಲ, ಆ ಥರ ಆಗಿರುತ್ತೆ. ಅದಕ್ಕೆ ನಾನು ಹೇಳೋದು, ಎಕ್ಸ್ಪೀರಿಯೆನ್ಸ್ ಆಗದೆ ಯಾವುದು ಬರೋಲ್ಲ. ನೀವು ಒಂದು ದಿನಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಅಷ್ಟು ಪ್ರಾಕ್ಟೀಸಿಂಗ್ ತೊಗೋಬೇಕು ಇದಕ್ಕೆ. ಮೇಡಮ್ ನಾನು ತುಂಬ ಬಟ್ಟೆ ಇದೆ, ಬಟ್ಟೆಗಳು ಇಟ್ಕೊಂಡು ಹೊಲಿತಾ ಇದ್ದೀನಿ, ನಾನು ಟೈಲರ್ ಮೇಡಮ್. ಇವಾಗ ನೋಡಿದ್ರೆ ಮದುವೆ ಸೀಸನ್ನು, ನಾನು ಯಾವ ಥರ ಮಾಡೋದು, ನನಗೆ ಟೈಮಿಂಗ್ಸೇ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಬಟ್ ನಾನು ಹೇಳೋದು ಏನಂತಂದರೆ, ಟೈಮಿಂಗ್ಸೇ ಅಡ್ಜಸ್ಟ್ ಆಗ್ತಾಯಿಲ್ಲ ಮೇಡಮ್, ಏನಪ್ಪ ಇದು ತುಂಬ ಬಟ್ಟೆಗಳಿದೆ, ಏನು ಮಾಡೋದು ಅಂತಂದರೆ, ಮುಂಚಿನ ಕೈಲಿ ಆಗದೆ ಇರೋದು ಯಾವುದೂ ಇಲ್ಲ. ನಮಗೂ ಅಷ್ಟೇ ತುಂಬ ಬಟ್ಟೆಗಳು ಬಂದೇ ಬರುತ್ತೆ. ನಾವು ಒಂದು ಸರಿ ಬಟ್ಟೆ ಹೊಲಿಯೋಕ್ಕೆ ಶುರು ಮಾಡಿದ್ಮೇಲೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಬಟ್ಟೆಗಳು. ಅದನ್ನೆಲ್ಲ ನಾವು ನೋಡ್ತಾ ಕೂತ್ಕೊಂಡ್ರೆ ನಾವು ಬೇರೆ ಏನೂ ಕಲಿಯೋಕ್ಕಾಗಲ್ಲ. ಅದನ್ನು ಮಾಡಬೇಕು ಮತ್ತು ಇದನ್ನು ಮಾಡಬೇಕು, ಎರಡೂ ನಾವು ಮಾಡ್ತಾ ಹೋದ್ರಿ ಅಂದರೆ ಅದು ಬಂದೇ ಬರುತ್ತೆ. ಅದೂ ಬರುತ್ತೆ, ಇದೂ ಬರುತ್ತೆ. ಪ್ರಾಕ್ಟೀಸ್ ಮಾಡಬೇಕು, ನೈಟಲ್ಲಾದರೂ ಪ್ರಾಕ್ಟೀಸ್ ಮಾಡಬೇಕು. ಒಂದಿನ 2 ದಿನ ಪ್ರಾಕ್ಟೀಸ್ ಮಾಡಿಬಿಟ್ಟು ಮೇಡಮ್ ನಾನು ಮಾಡೋಕ್ಕಾಗಿಲ್ಲ, ಬಂದಿಲ್ಲ ಅಂತ ನೀವು ಹೇಳಿದ್ರಿ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ. ಅದನ್ನು ನೀವು ಆ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ರೇ ಅದು ಬರೋದು, ಇಲ್ಲಾಂದರೆ ಬರೋಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಬಂದೇ ಬರುತ್ತೆ. ನೋಡಿ ಇವಾಗ ನಾನು ಮೆರೂನ್ ಕಲರಲ್ಲಿ ಥ್ರೆಡ್ಡಲ್ಲಿ ನಾನು ಅಲ್ಲಿಗೆ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಇನ್ನು ಸಮೋಸ ಸ್ಟಿಚ್ ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಆ ಸಮೋಸ ಸ್ಟಿಚ್ ಯಾವ ಥರ ಮಾಡೋದು ಅಂತ. ಮುಂದಕ್ಕೆ ಲೀಫು ಖಾಲಿ ಇರೋ ಜಾಗಕ್ಕೆ ಏನಪ್ಪ ಸಮೋಸ ಸ್ಟಿಚ್ ಕೊಟ್ಟಿದ್ದೀನಿ. ಅದು ಒಂದು ಸ್ವಲ್ಪ ನಿಮ್ಗೆ ಕಾಣಿಸ್ತಾ ಇಲ್ಲ ನೋಡಿ, ಈಗ ಕಾಣಿಸುತ್ತೆ. ಅದು ಬ್ರೈಟ್ನೆಸ್ ಇರುವಾಗ ಕಾಣಿಸುತ್ತೆ, ಬ್ರೈಟ್ನೆಸ್ ಇಲ್ಲದೆ ಇರುವಾಗ ಕಾಣಿಸಲ್ಲ ನೋಡಿ. ಆ ಥರ ನಾನು ಒಂದೇ ಸಮ ಫಿಲ್ ಮಾಡ್ತಾ ಹೋದೆ, ಯಾಕಂದರೆ ಒಂದೊಂದು ಆದಮೇಲೆ ನಾವು ಫಿಲ್ ಮಾಡಿದ್ರೆ ಸರಿ. ಇವಾಗ ಮೇಡಮ್ ಬಾಲ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡಿಬಿಟ್ಟು ಸಮೋಸ ಸ್ಟಿಚ್ ಫಿಲ್ ಮಾಡ್ಬೋದಲ್ವ ಅಂತ ಕೇಳ್ಬೋದು. ಮಿಸ್ಸಾಗಿ ಏನಾರ ಸ್ಟೋನ್ ಚೈನ್ ಮೇಲೆ ಬಾಲ್ ಚೈನ್ ಮೇಲೆ ನೀಡಲ್ ಹೊರ್ಟೋಯ್ತು ಅಂತಂದರೆ, ಅವಾಗ ಡ್ಯಾಮೇಜ್ ಆಯ್ತು ಅಂದರೆ ಫಿನಿಶಿಂಗ್ ಹೋಗ್ಬಿಡುತ್ತೆ, ಫಿನಿಶಿಂಗ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾವು ಮೆರೂನ್ ಕಲರ್ ಥ್ರೆಡ್ಡಲ್ಲಿ ನೋಡಿ ಆ ಥರ ಫಿಲ್ಲಿಂಗ್ನ ಕೊಡ್ತಾಯಿದ್ದೀನಿ. ಸಮೋಸ ಸ್ಟಿಚ್ಚು ಮತ್ತು ಲೀಫ್ ಡಿಸೈನ್ ಸ್ಟಿಚ್ ಎರಡೂ ಕೊಡ್ತಾಯಿದ್ದೀನಿ. ಆ ಥರ ನೀವು ಕೊಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಇದು. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ನೀಟಾಗಿ ಕೂತ್ಕೊಂಡು ಕ್ಲಾಸ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿ. ಮತ್ತು ನೀವು ಬಟ್ಟೆ ಹೊಲಿತಿದ್ರು ಪರವಾಗಿಲ್ಲ, ಹೊಲಿತಾ ಇದ್ರೂ ಪರವಾಗಿಲ್ಲ, ರಾತ್ರಲ್ಲಿ ಕೂತ್ಕೊಂಡು 1 ಅವರ್ ಪ್ರಾಕ್ಟೀಸ್ ಮಾಡಿ, ಬಂದೇ ಬರುತ್ತೆ. ಆಟೋಮೆಟಿಕ್ಕಾಗಿ ನಿಮ್ಮ ಬಿಸ್ನೆಸ್ ಕ್ಯಾಚಪ್ ಮಾಡ್ಕೊಳ್ಳುವಾಗ ಆಟೋಮೆಟಿಕ್ಕಾಗಿ ನಿಮಗೆ ಬ್ಲೌಸ್ ಮೇಲೆ ಡಿಸೈನ್ ಹಾಕೋಕ್ಕೆ ಅಂತ ಆಟೋಮೆಟಿಕ್ಕಾಗಿ ತೊಗೊಬಿಡ್ತದೆ ಅದೇ ನಮಗೆ. ಯಾಕಂದರೆ ಅವ್ರು ಬಂದು ಮಷಿನ್ ಎಂಬ್ರಾಯ್ಡ್ರಿ ಮಾಡಿ ಅಂತ ಕೇಳಿದಾಗ ಅವ್ರು ಫೋರ್ಸ್ ಮಾಡ್ತಾ ಇರೋದು ನೋಡಿ, ನಾವು ಮಾಡಬೇಕು ಅನ್ನೋ ಇಂಟ್ರೆಸ್ಟು ನಮ್ಗೆ ಬರುತ್ತೆ. ಅದನ್ನ ನೀವು ಮಾಡಿ ಬಂದೇ ಬರುತ್ತೆ, ಬರದೇ ಅಂತೂ ಇರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಮಾಡಿ, ತುಂಬ ಚೆನ್ನಾಗಿ ಬಂದೇ ಬರುತ್ತೆ. ಟ್ರೈ ಮಾಡಿದ್ರೆ ಯಾವುದು ಬರಲ್ಲ. ಟ್ರೈ ಮಾಡಬೇಕು, ಎಲ್ಲನೂ ಟ್ರೈ ಮಾಡಿದ್ರೆ ಮಾತ್ರ ಬರುತ್ತೆ. ಇವಾಗ ನಾನು ಕ್ರೀಮ್ ಕಲರ್ ಥ್ರೆಡ್ಡಲ್ಲಿ ನಾನು ಮುಂದೆಗಡೆ ಒಂದು ಫ್ಲವರ್ ಥರ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂತು, ನಂಗೆ ಸಖತ್ ಇಷ್ಟ ಆಯಿತು. ಅದು ಕ್ರೀಮ್ ಕಲರ್ ಥ್ರೆಡ್ಡಲ್ಲಿ ಫ್ಲವರ್ ಫಿಲ್ಲಿಂಗ್ ಮಾಡೋದು, ಅದು ಸಖತ್ತಾಗಿ ಬಂತು ಮಾತ್ರ. ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಏನು ಅಂದ್ಕೊಂಡೆ ಅಂತಂದರೆ, ರೆಡಿ ಬ್ಲೌಸ್ ಮೇಲೆ ಮಾಡೋದೇ ತುಂಬ ಕಷ್ಟ. ಏನಪ್ಪ ಇದ್ರ ಮೇಲೆ ವಿತೌಟ್ ಸ್ಟಿಚಿಂಗ್ ಬ್ಲೌಸ್ ಮೇಲೆ, ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ಮಾಡ್ಬಿಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಆ ಥರ ಇಲ್ಲ, ಇದು ತುಂಬ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿದೆ. ಇದೊಂದು ಏನಾಗುತ್ತೆ ಅಂತಂದರೆ, ನಾವು ರೆಡಿ ಬ್ಲೌಸ್ ಮೇಲೆ ಸ್ಟಿಚ್ ಮಾಡಿದಾಗ ಅಟ್ರಾಕ್ಷನ್ ಲುಕ್ಕೇ ಒಂಥರ ಚೇಂಜಾಗಿ ಬಂದುಬಿಡುತ್ತೆ. ನಾನು ನೋಡಿದ್ದೀನಿ, ಯಾಕಂದರೆ ಇದೇ ಡಿಸೈನ್ನ ನಾನು ವಿತೌಟ್ ಲೈನಿಂಗ್ ಅಂದರೆ ರೆಡಿ ಬ್ಲೌಸ್ ಮೇಲೆ ಅಲ್ಲದೆ ವಿತೌಟ್ ಪ್ಲೇನ್ ಪೀಸ್ ಮೇಲೆ, ಬರೀ ಪ್ಲೇನ್ ಪೀಸ್ ಮೇಲೆ ಕಟಿಂಗ್ ಏನು ಮಾಡಿದೆ ಹಂಗೆ ಪ್ಲೇನ್ ಪೀಸ್ ಮೇಲೆ ಮಾರ್ಕ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ಹಾಕಿದಾಗ ಅದು ಅಷ್ಟೊಂದು ಅಟ್ರಾಕ್ಷನ್ ಬಂದಿಲ್ಲ ಅದು. ಆಮೇಲೆ ಅದು ಫಿಲ್ಲಿಂಗು ಅಷ್ಟೇ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಇವಾಗ ರೆಡಿ ಸ್ಟಿಚ್ ಮೇಲೆ ಮಾಡಿದಾಗ ಸಖತ್ತಾಗಿ ಬಂತು ಮಾತ್ರ. ಎಷ್ಟು ಚೆನ್ನಾಗಿ ಬಂತು ಅಂದರೆ ಕಸ್ಟಮರು ಕೂಡ ನೋಡಿದಕ್ಕೆ ಅಟ್ರಾಕ್ಷನ್ ಆಗಿಬಿಟ್ರು. ವಾವ್ ಅನ್ನೋ ರೀತಿ ಈಗ ಬಂದ್ಬಿಡ್ತು ಅದು ಡಿಸೈನು. ನೀವು ಲಾಸ್ಟಲ್ಲಿ ನೋಡಿ ಯಾವ ರೀತಿ ಬಂದಿದೆ ನಮ್ಮ ಡಿಸೈನು ಅಂತ, ವಾವ್ ಅನ್ನೋ ರೀತಿಯೇ ಬಂದಿದೆ. ನನಗೂ ಸಖತ್ ಖುಷಿ ಆಯಿತು. ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ, ತುಂಬ ಚೆನ್ನಾಗಿ ಬಂದೇ ಬರುತ್ತೆ, ಬರದೇ ಅಂತ ಇರೋಕ್ಕೆ ಚಾನ್ಸೇ ಇಲ್ಲ. ನೋಡಿ ಈ ಥರ ಫ್ಲವರ್ನ ಮುಂಚೆಗೆ ಈ ಥರ ಎಲ್ಲ ಪೆಟಲ್ಸ್ನೆಲ್ಲ ಡ್ರಾ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ನೋಡಿ ಜಾಸ್ತಿ ಬ್ಲೌಸ್ಗಳಲ್ಲಿ ಸ್ಟೋನ್ಸ್ ಪ್ರಿಕ್ ಮಾಡೋದಾಗಿರಲಿ, ಬೇರೆ ಥರ ಯಾವುದೇ ಥರದ ಸ್ಟೋನ್ಸ್ ಅದೆಲ್ಲ ಏನೂ ಯೂಸ್ ಮಾಡ್ತಿಲ್ಲ. ಆದರೂ ನನ್ನದು ಅಟ್ರಾಕ್ಷನ್ ಲುಕ್ ಅಂತ ಬರ್ತಾಯಿದೆ. ಅಟ್ರಾಕ್ಷನ್ ಲುಕ್ ಬರಲಿ ಅಂದ್ಬಿಟ್ಟು ತುಂಬ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡ್ತಾರೆ, ಬಟ್ ನಾನು ಪ್ರಿಕ್ ಮಾಡ್ತಾಯಿಲ್ಲ. ನೋಡೋಣ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಸ್ಟೋನ್ಸ್ನ ಪಿಕ್ ಮಾಡಿ ಅಂಟಿಸುವಂಥ ಇದು ವೀಡಿಯೋಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಈ ಡಿಸೈನ್ಗೆ ನಾವು ವ್ಯಾಲ್ಯೂಬಲ್ ಸಿಟಿಗಳಲ್ಲಿ 2000 ತೊಗೊಂಡ್ರು ಕೊಡ್ತಾರೆ. ಅಫಿಷಿಯಲ್ ಏರಿಯಾಗಳಲ್ಲಿ 2000 ಕೊಟ್ಟರು ಕೊಟ್ಟೇ ಕೊಡ್ತಾರೆ. ಆಮೇಲೆ
ಇವಾಗ ಹಳ್ಳಿ ಆಗಿರೋದ್ರಿಂದ ಇದು ಜಸ್ಟ್ 1000 ರುಪೀಸ್ ಅಷ್ಟೇ ನಾನು ತೊಗೊಂಡಿದ್ದು ಗೊತ್ತಾ ಈ ಬ್ಲೌಸ್ಗೆ. ಅದೇ ಸಿಟಿ ಆಗಿದ್ದರೆ ಎಷ್ಟು ಅಮೌಂಟು ಗಳಿಸ್ಬೋದಾಗಿತ್ತು ಅಂತ ನಮ್ಗನ್ಸುತ್ತೆ. ಬಟ್ ಆದರೆ ಅಲ್ಲಿನ ಬಾಡಿಗೆ, ಅಲ್ಲಿನ ಕರೆಂಟ್ ಬಿಲ್ಲು, ಅಲ್ಲಿನ ವೆಚ್ಚ ಖರ್ಚುಗಳೆಲ್ಲ ನೋಡಿಕೊಂಡ್ರೆ ಎಲ್ಲ ಕಳ್ಕೊಂಡು ನಾವು ಇವಾಗ ಎಷ್ಟು ತಗೊಂಡ್ವೋ ಅಷ್ಟೇ ಸಿಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ನ ಕಳ್ಕೊಳ್ಳೋಕ್ಕಾಗಲ್ಲ, ಮಾಡೇಬೇಕು. ನೋಡಿ ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನು 3 ಒಂದೇ ಸರಿಗಿಟ್ಟು ಏನಪ್ಪ ಇದು ಸ್ಟಿಚ್ ಹಾಕ್ತಾಯಿದ್ದೀನಿ. ಜರಿ ಥ್ರೆಡಲ್ಲಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರ 3 ಒಂದೇ ಸರಿಗಿಟ್ಟು ನೀವು ಅಷ್ಟೇ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ, ಸಕ್ಕತ್ತಾಗಿ ಬಂತಿದ್ದು. ನೋಡಿ ಎಷ್ಟು ಬ್ರಿಡಲ್ ಲುಕ್ ಕಾಣಿಸ್ತಾ ಇದೆ. ಇದು ಮದುವೆ ಹೆಣ್ಣಿಗೆ ರಿಸೆಪ್ಷನ್ಗೆ ಹಾಕ್ಬಿಟ್ರಂತೂ ಅದು ಬ್ಯಾಕ್ಗೆಲ್ಲ ಒಂದೊಂದು ಲೀಫ್ ಡಿಸೈನ್ನ ಮಧ್ಯೆ ಒಂದು ಲೀಫ್ ಡಿಸೈನ್ ಬ್ಯಾಕಿಗೆ ಕೊಟ್ಬಿಟ್ರೆ ಅದು ಕ್ರೀಮ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಆವಾಗ ಸಕ್ಕತ್ತಾಗಿ ಬರುತ್ತೆ. ಅದು ಸಹ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂತು ನೋಡಿ. ನೋಡಿ ತುಂಬ ಚೆನ್ನಾಗಿ ಬಂತು ನೋಡಿ. ಇವಾಗ ಫ್ರಂಟ್ನ ಡ್ರಾ ಮಾಡ್ತಾಯಿದ್ದೀನಿ. ಫ್ರಂಟ್ ಡ್ರಾ ಮಾಡಬೇಕಾದ್ರೆ ನಾನು ನೋಡ್ಕೊಂಡೇ ಇಲ್ಲ. ಅದು ಏನಾಗಿದೆ ಅಂತಂದರೆ ಒಂದು ಸ್ವಲ್ಪ ಇದು ಲೈಟ್ ಇತ್ತಲ್ಲ, ಲೈಟ್ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಅದು ಲೈಟ್ ಕಲರ್ ಏನು ಮಾಡೋದು ಆಮೇಲೆ ನೋಡಿಕೊಂಡೆ, ಸ್ವಲ್ಪ ಮುಂದೆ ಹೋದ್ಮೇಲೆ ಏನೋ ನೋಡ್ಕೊಂಡಿದ್ದೀನಿ. ಬಟ್ ಇವಾಗ ಡಿಸೈನ್ ನೋಡ್ಕೊಳ್ಳಿ ಸಾಕು, ಬ್ರೈಟ್ನೆಸ್ ಎಲ್ಲ ಕಟ್ಕೊಂಡು ಏನೋ ಅಂತ ನನಗನ್ನಿಸ್ತು. ಇವಾಗ ನೋಡಿ ಫ್ರಂಟ್ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫ್ರಂಟು ಕೂಡ ಅದೇ ಥರ ರಿಂಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ರಿಂಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದನ್ನ ಜರಿ ಥ್ರೆಡ್ನ ನಾನು ಮೂವ್ ಮಾಡ್ತಾ ಇದ್ದೀನಿ. ಜರಿ ಥ್ರೆಡ್ ಹೋಗ್ತಾ ಇದೆ ನೋಡಿ. ಆ ಥರ ನೀವು ಅಷ್ಟೇ ಡ್ರಾ ಮಾಡ್ಕೊಳ್ಳಿ ಫಸ್ಟು ಜರಿ ಥ್ರೆಡಲ್ಲಿ. ಇದು ಫ್ರಂಟು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಆಫ್ ಮಾಡಿದ್ಮೇಲೆ ಇನ್ನಫ್ಗೆ ಯಾವ ಥರ ಫಿನಿಶಿಂಗ್ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಅದು ಯಾವ ಥರ ಫಿನಿಶಿಂಗ್ ಕೊಡೋದಂತ ನೀವು ನೋಡ್ಕೊಳ್ಳಿ. ನೋಡಿ ಜರಿ ಥ್ರೆಡಲ್ಲಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದು ಬ್ಯಾಕಿಗೆ ಇವಾಗ ಮುಗಿಸಿದೆ. ಆ ಬ್ಯಾಕಿಗೆ ಮುಗಿಸಿರೋ ಕರೆಕ್ಟ್ ಲೈನ್ಗೆ ಅದನ್ನ ಜಾಯಿಂಟ್ ಕೊಡ್ತಾಯಿದ್ದೀನಿ. ನಾನು ಎಕ್ಸ್ಟ್ರಾ ಜಾಯಿಂಟ್ ಮಾಡಿದ್ದೀನಿ ಅನ್ನೋದು ಕಾಣಬೇಡ್ದು, ರನ್ನಿಂಗೆಲ್ಲ ಮಾಡಿದ್ದೀನಿ ಅನ್ನೋದು ಕಾಣಬೇಕು ವೀಡಿಯೋದಲ್ಲಿ. ಅದಕ್ಕೋಸ್ಕರ ನಾನು ಅದನ್ನ ಎಕ್ಸ್ಟ್ರಾ ಇರೋದನ್ನ ಡ್ರಾ ಮಾಡ್ತಾ ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಫ್ರಂಟ್ ಬ್ಯಾಕೆಲ್ಲ ನಂದು ಒಂದೇ ಸಮ ಬಂದಿದೆ. ಯಾವುದು ಫ್ಲವರ್ಸ್ ವೇರಿಯೇಷನ್ ಬಂದಿಲ್ಲ. ಒಂದು ಫ್ಲವರ್ ಹೇಗಿದೆಯೋ ಇನ್ನೊಂದು ಫ್ಲವರ್ ಕೂಡ ಅದೇ ಥರನೇ ಬಂದಿದೆ. ಅದಕ್ಕೋಸ್ಕರ ಅದು ಒಂಥರ ಅಟ್ರಾಕ್ಷನ್ ಲುಕ್ ಕೊಡ್ತಾಯಿತ್ತು ಬ್ಲೌಸು. ನಾನು ನಿಮ್ಗೆ ಅದನ್ನ ಹೇಳೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ ಇದೆ. ಆ ಕ್ಲಾಸ್ನ ನೀಟಾಗಿ ನೋಡಿ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ಬಂದೇ ಬರುತ್ತೆ, ಬರದೇ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಕ್ಲಾಸಲ್ಲಿ ಫುಲ್ ಡೀಟೇಲಾಗಿ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಆ ಫುಲ್ ಡೀಟೇಲಾಗಿ ಎಲ್ಲ ಹೇಳ್ಕೊಟ್ಮೇಲೆ ನೋಡಿ ಇವಾಗ ನಾನು ಅದು ಲೈಟಿಂಗ್ಸ್ನ ಚೇಂಜ್ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ನಾನು ಲೀಫ್ನ ಇದಿಟ್ಬಿಟ್ಟು ಡೋರಿ ದಾರ ಇಟ್ಬಿಟ್ಟು, ಡೋರಿ ದಾರದ ಮೇಲೆ ಇವಾಗ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ ಕ್ರೀಮ್ ಕಲರ್ ಥ್ರೆಡಲ್ಲಿ. ಅದನ್ನು ನೀಟಾಗಿ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಅದಕ್ಕೆ ನೀಟಾಗಿ ಅಟ್ಯಾಚ್ ಮಾಡಿದಾಗ ಅದು ತುಂಬ ನೀಟಾಗಿ ಬರುತ್ತೆ. ನೀವು ಇದೆಲ್ಲ ಟ್ರೈ ಮಾಡಿ. ಒಂದೊಂದು ಸಿಂಗಲ್ ಲೈನೇ ಟ್ರೈ ಮಾಡಿ, ಬಂದೇ ಬರುತ್ತೆ. ಬರದೇ ಅಂತೂ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅದು ಟ್ರೈ ಮಾಡದೆ ಬರೋದೇ ಇಲ್ಲ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ. ಇವಾಗ ಮೆರೂನ್ ಕಲರ್ ದಾರದಲ್ಲಿ ನಾನು ಅದ್ರ ಮೇಲೆ ಮಾಮೂಲಿ ಇವಾಗ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಸ್ವಲ್ಪನೇ ನೋಡಿ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಬೇರೆಯವರು ಕಲೀಲಿ. ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ಇಲ್ಲಾಂದರೆ ತಿಳಿಸಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ. ನೋಡಿ ಇದು ಅಷ್ಟೇ, ಬ್ಯಾಕ್ ಯಾವ ಥರ ಬರುತ್ತೋ ಲೀಫ್ ಡಿಸೈನು, ಫ್ರಂಟು ಕೂಡ ಅದೇ ಥರ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಅದು ಎಷ್ಟು ನೀಟಾಗಿ ಬಂತು ಅಂದರೆ ನಂಗೆ ಸಖತ್ ಖುಷಿ ಆಯಿತು. ಮಾತ್ರ ಕಲ್ತದಕ್ಕೂ ಸಾರ್ಥಕತೆ ಅಂತ ಅನಿಸ್ತು. ಅಷ್ಟು ನೀಟಾಗಿ ಬಂತು ನೋಡಿ. ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ಅಂತ ಫ್ಲವರ್ ಫಿಲ್ಲಿಂಗ್ ಎಲ್ಲನೂ. ನಾನು ಯಾವುದೇ ಥರದ ಸುಳ್ಳು ಏನು ಹೇಳ್ತಾ ಇಲ್ಲ. ವೀಡಿಯೋದಲ್ಲಿ ಹೇಳ್ಬೇಕಾದ್ರೆ ನಮಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಅದನ್ನ ನೀವು ಮನವರಿಕೆ ಮಾಡ್ಕೊಳ್ಳಿ. ಯಾಕಂದರೆ ಒಬ್ರಿಗೂ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಒಂದೇ ಥರ ಎಕ್ಸ್ಪೀರಿಯೆನ್ಸ್ ಆಗೋಲ್ಲ. ಈ ಫೀಲ್ಡಲ್ಲಿ ಅದೆಲ್ಲ ಕಾಮನ್ನು. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಯಾವ ಥರ ಪ್ರಾಕ್ಟೀಸ್ ಮಾಡ್ತಿದ್ರೋ ಆ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾವು ಯಾವ ಥರ ಪ್ರಾಕ್ಟೀಸ್ ಮಾಡಿದ್ದೀವೋ ಅದನ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದಕ್ಕೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಾನು ತೋರಿಸುವಂಥ ಡಿಸೈನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ ನನಗೆ ಫೋಟೋಸ್ನ ಅಪ್ಲೋಡ್ ಮಾಡಿ ಹೇಗಿದೆ ಅಂತ ನಾನು ಹೇಳ್ತೀನಿ. ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ದರೆ ಚೇಂಜಸ್ ಮಾಡ್ಕೊಳ್ಳೋರಂತೆ. ಆದಷ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಎಷ್ಟು ಪ್ರಾಕ್ಟೀಸ್ ನೀವು ತೊಗೋತಿರೋ ಅಷ್ಟು ಒಳ್ಳೆಯದು ಇದರಲ್ಲಿ. ಮತ್ತು ಇದರಲ್ಲಿ ಭವಿಷ್ಯ ತುಂಬ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದನ್ನು ಬಿಟ್ಟರೆ, ಮಷಿನ್ ಎಂಬ್ರಾಯ್ಡ್ರಿ ಬಿಟ್ಟರೆ ಮುಂದೆ ಯಾವುದೂ ಬರೋಲ್ಲ. ಯಾಕಂದರೆ ಆಲ್ರೆಡಿ ಬಂದಿದೆ ಕ್ಲಾತ್ ಪೇಂಟಿಂಗ್ ಬಂದಿದೆ, ಮತ್ತು ಹ್ಯಾಂಡ್ ವರ್ಕ್ ಬಂದಿದೆ, ಮಷಿನ್ ವರ್ಕ್ ಬಂದಿದೆ. ಕ್ಲಾತ್ ಪೇಂಟಿಂಗ್ ಯಾರೂ ಮಾಡಿಸ್ಕೊಳ್ಳೋದಿಲ್ಲ ಬಿಡಿ. ಯಾಕಂದರೆ ಕ್ಲಾತ್ ಪೇಂಟಿಂಗ್ ಯಾರೂ ಇಷ್ಟಪಡಲ್ಲ. ಎಲ್ಲೋ ಒಬ್ಬೊಬ್ಬರು ಮದುವೆಗೆ ಮಾತ್ರ ಮಾಡಿಸ್ಕೋತಾರೆ ಅಷ್ಟೇ. ನೆಕ್ಸ್ಟು ಹ್ಯಾಂಡ್ ವರ್ಕ್ ಬಂದರೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ. ಹ್ಯಾಂಡ್ ವರ್ಕ್ ಬೆಟರಾ, ಮಷಿನ್ ವರ್ಕ್ ಬೆಟರಾ? ಹ್ಯಾಂಡ್ ವರ್ಕ್ ಮಾಡಿದ್ರೆ ಏನಾಗುತ್ತೆ, ಮಷಿನ್ ವರ್ಕ್ ಮಾಡಿದ್ರೆ ಏನಾಗುತ್ತೆ? ಹ್ಯಾಂಡ್ ವರ್ಕ್ ಮಾಡಿದ್ರೆ ಎಷ್ಟು ಗಂಟೆಗಳ ಕಾಲ ತೊಗೊಳುತ್ತೆ, ಮಷಿನ್ ವರ್ಕ್ ಮಾಡಿದ್ರೆ ಎಷ್ಟು ಗಂಟೆಗಳ ಕಾಲ ತೊಗೊಳುತ್ತೆ? ಹ್ಯಾಂಡ್ ವರ್ಕಲ್ಲಿ ಏನು ಸಮಸ್ಯೆ ಬರುತ್ತೆ, ಮಷಿನ್ ವರ್ಕಲ್ಲಿ ಏನು ಸಮಸ್ಯೆ ಬರಲ್ಲ? ಮತ್ತು ಹ್ಯಾಂಡ್ ವರ್ಕ್ ಮಾಡಬೇಕಾದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ? ಮತ್ತು ಕಸ್ಟಮರು ಏನನ್ನ ನೋಡಿ ಅಟ್ರಾಕ್ಷನ್ ಪಡ್ತಾರೆ? ಮತ್ತು ಮಷಿನ್ ವರ್ಕ್ ಹೆಚ್ಚಿಗೆ ಕೇಳ್ತಾರೆ, ಹ್ಯಾಂಡ್ ವರ್ಕ್ನ ಜಾಸ್ತಿ ಕೇಳ್ತಾರಾ?
ಇಷ್ಟೊಂದು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ. ಯಾಕಂದರೆ ತುಂಬ ಮುಂದೆ ವೀಡಿಯೋಗಳು ಹಾಕೋದು ತುಂಬ ಇದೆ, ತುಂಬ ವಿಷಯಗಳನ್ನ ತಿಳಿಸ್ಕೊಡೋದು ತುಂಬಾ ಇದೆ. ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಎಲ್ಲರೂ ನೋಡಿ ಕಲೀರಿ, ಓಕೆನಾ? ನಮ್ಮ ವೀಡಿಯೋಸ್ನ ನೋಡಿ ಎಲ್ಲರೂ ಡಿಸೈನ್ಸ್ ಹಾಕೋದನ್ನೆಲ್ಲ ಕಲೀರಿ. ಮತ್ತು ಡಿಸೈನ್ಸ್ ಬರಲಿ ಬಿಡಲಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅದನ್ನ ಟ್ರೈ ಮಾಡ್ತಾಯಿರಿ, ತುಂಬ ಡಿಸೈನ್ಸ್ ಎಲ್ಲ ಹಾಕಿ ಟ್ರೈ ಮಾಡ್ತಾಯಿರಿ. ಬಂದೇ ಬರುತ್ತೆ, ಬರದೇ ಇರೋಂಥ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾವು ಪ್ರಯತ್ನ ಪಡೋದು ಒಂದು ಸಲ ತಪ್ಪಾಗ್ಬೋದು, 2 ಸರಿ ತಪ್ಪಾಗ್ಬೋದು, 3 ಸರಿನೇ ಆಗಲಿ ಪರವಾಗಿಲ್ಲ, 4 ಸರಿನೇ ಆಗಲಿ, 5ನೇ ಸಾರಿಗಾದರೂ ನಾವು ಜಯಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗೆ ಇದ್ದೇ ಇರುತ್ತೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ದಯವಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಅಂತ. ನೋಡಿ, ಬಾಲ್ ಚೈನು, ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ 3 ಇಟ್ಟು ಯಾವ ಥರ ವರ್ಕ್ ಆಗ್ತಾಯಿದ್ದೀನಿ ಅಂತ. ಇದು ತುಂಬ ಚೆನ್ನಾಗಿ ಬಂತು, ನನಗಂತೂ ಸಖತ್ ಇಷ್ಟ ಆಯಿತು. ಇದು ತುಂಬ ಚೆನ್ನಾಗಿ ಬಂದಿದೆ ಇದು. ನೋಡಿ, ಅಲ್ಲಿ ಜಾಯಿಂಟ್ ಇತ್ತಲ್ಲ, ಆ ಜಾಯಿಂಟ್ ಹತ್ರ ಸ್ವಲ್ಪ ಜಾಯಿಂಟ್ ಮಾಡಿಕೊಂಡೆ, ಮತ್ತು ಒಂದು ಫ್ಲವರ್ ಫಿಲ್ಲಿಂಗ್ ಮಾಡೋಕ್ಕಾಗಿಲ್ಲ, ಅಲ್ಲಿ ಫಿಟ್ಟಿಂಗ್ ಮಾಡ್ಕೊಂಡಿರೋದತ್ತ ಅಲ್ಲಿ ಫ್ಲವರ್ನ ಫಿಲ್ ಮಾಡಿಕೊಂಡೆ. ನೋಡಿ, ಪೇಪರ್ ಕ್ಯಾನ್ವಾಸ್ ಎಲ್ಲ ರಿಮೂವ್ ಮಾಡಿ ಬ್ಯಾಕ್ ಸೈಡ್ ಇರೋ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡಿದ್ದೀನಿ. ಫ್ರಂಟ್ ಯಾವ ಥರ ಇದೆಯೋ ಬ್ಯಾಕು ಕೂಡ ಅದೇ ಥರ ಇದೆ. ಇದು ತುಂಬ ನೀಟಾಗಿ ಬಂತು. ವಾವ್! ಆ ಬ್ಲೌಸ್ನ ಡಿಸೈನ್ ನೋಡ್ತಾ ಇದ್ದರೆ ನನಗೇ ಕಣ್ಣೇ ಸಾಕ್ತಾಯಿದೆ, ಅಷ್ಟು ಚೆನ್ನಾಗಿ ಬಂದ್ಬಿಡ್ತಾ ಅದು ಬ್ಲೌಸ್ ಡಿಸೈನು. ಯಪ್ಪ, ನಾನು ನಿಜವಾಗ್ಲೂ ಸ್ಟಾರ್ಟಿಂಗ್ ಈ ಥರ ಎಲ್ಲ ಮಾಡ್ತೀನಿ ಡಿಸೈನ್ ಅಂತ ಅಂದ್ಕೊಂಡಿರಲಿಲ್ಲ. ಅನ್ಬೋದು, ಮೇಡಮ್ ಎಲ್ಲರೂ ಹೇಳೋ ಡೈಲಾಗ್ನ ನೀವು ಹೇಳ್ತಿರಲ್ಲ ಮೇಡಮ್ ಅಂತ. ಇಲ್ಲ, ಅದು ಸತ್ಯವಾದ ಮಾತು ಮಾತ್ರ. ಯಾಕಂದರೆ ನಾವು ಏನಪ್ಪ ಅಂದ್ಕೊಂಡಿರಲ್ಲ ಈ ಥರ ಎಲ್ಲ ಡಿಸೈನ್ಸ್ ಹಾಕ್ತೀವಿ ಅಂದರೆ. ಯಾಕಂದರೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ಥರ ಆಗ್ಬಿಡುತ್ತೆ ನಮಗೆ. ಯಪ್ಪ, ಈ ಥರ ಎಲ್ಲ ಡಿಸೈನ್ಸ್ ಹಾಕ್ತಾರಲ್ಲ, ಯಾವ ಥರ ಹಾಕ್ತಾರೆ, ನಾನು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಈ ಥರ ಬರ್ತಾಯಿಲ್ಲ ಸ್ಟಿಚಸ್ ಅಂತ ನಮ್ಗೆ ಅನಿಸ್ಬಿಡುತ್ತೆ. ಬಟ್ ಅದೆಲ್ಲ ಆಗೋದು ಸಹಜ. ಆದರೆ ನಾವು ಮಾಡಿ 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 ಪ್ರಾಕ್ಟೀಸ್ ಮಾಡ್ತಾ ಅದು ಬರುತ್ತಲ್ವ, ಆವಾಗ ನಮಗೇನು ಅನ್ಸಲ್ಲ, ಬಂದೇ ಬರುತ್ತೆ ಅದು. ಅದು ಯಾವ ಥರ ಕೈ ಓಡ್ತಾ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಅದೇ ಆಟೋಮೆಟಿಕ್ಕಾಗಿ ಓಡ್ತಾ ಇರುತ್ತೆ. ನೋಡೋಣ, ನಾವು ಹೆಚ್ಚಿನ ಟ್ರೈ ಮಾಡ್ತಾ ಇರೋಣ. ಇನ್ನು ಯಾವ ಥರ ಡಿಸೈನ್ಸ್ ಆಗುತ್ತೋ ಆ ಥರ ಎಲ್ಲ ಡಿಸೈನ್ಸ್ ಮಾಡೋಣ. ಯಾರ್ಯಾರು ಮಷಿನ್ ವರ್ಕ್ ತೊಗೊಂಡಿರ್ತಾರೋ ಆ ಮಷಿನ್ ವರ್ಕಲ್ಲಿ ಅವ್ರ ಮುಂಚೆನೇ ನಮ್ಮ ಡಿಸೈನ್ಸ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಕಾಣಿಸ್ಬೇಕು, ಮಷಿನ್ ವರ್ಕಿಗೆ ನಿಲ್ಲಾಗಿ ಕಾಣಿಸ್ಬೇಕು. ಆ ಥರ ನಾವು ಒಂದು ಸ್ಟೇಜ್ ಲೆವೆಲ್ಗೆ ಬರಬೇಕು. ಯಾಕಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಂದ್ಬಿಟ್ಟು 3 ಲಕ್ಷ 4 ಲಕ್ಷ ತೊಗೋತಾರೆ. ಅಷ್ಟೊಂದು ದುಡ್ಡೆಲ್ಲ ಕೊಟ್ಟು ಲಾಸ್ ಮಾಡ್ಕೊಳ್ಳೋ ಬದಲು ಅಟ್ಲೀಸ್ಟ್ 16,500 ಕೊಟ್ಟು, ನಾನು ಇವಾಗ 16,500 ಏನು ಅದಕ್ಕಿಂತ ಡಬಲಾಗಿ ಸಂಪಾದನೆ ಮಾಡಿಬಿಟ್ಟಿದ್ದೀನಿ. ನಾನು 16,500 ಕೊಟ್ಟು ಮಿಷಿನ್ ತೊಗೊಂಡು 4 ವರ್ಷ ಆಯಿತು. ಬಟ್ ನಾನು ಈ ಮಂತಲ್ಲಿ ಅರ್ನಿಂಗ್ಸ್ ಎಷ್ಟು ಮಾಡಿದೆ ಅಂತಂದರೆ 10,000 ರೂಪಾಯಿ ಒಂದು ಮದುವೆಗೆ ಹೊಲಿದೆ, ಮತ್ತು ಇನ್ನೊಂದು 2,000, ಒಂದು 3,000, 16,500 ಈ ಒಂದು ತಿಂಗಳಲ್ಲೇ ಸಂಪಾದನೆ ಮಾಡ್ಕೊಬಿಟ್ಟಿದ್ದೀನಿ ಮಷಿನ್ ಎಂಬ್ರಾಯ್ಡ್ರಿಲಿ. ಬಟ್ ಸಣ್ಣ ಪುಟ್ಟ ಚಿಕ್ಕ ಡಿಸೈನ್ಸ್ ಮಾಡಿ ಕೊಟ್ಟಿರೋದು ಲೆಕ್ಕ ಇಲ್ಲ. ಬಟ್ ಗ್ರ್ಯಾಂಡ್ ವರ್ಕ್ ಒಂದೇ ಸರಿಗೆ ಕೊಟ್ಟಿದ್ದು ಲೆಕ್ಕ ಇದೆ. 16,500 ನಾನು ಒಂದು ಮಂತಲ್ಲೇ ಸಂಪಾದನೆ ಮಾಡ್ಕೊಬಿಟ್ಟೆ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ ಯಾವ ಥರ ಸಂಪಾದನೆ ಮಾಡಬೇಕು, ಯಾವ ಥರ ಡಿಸೈನ್ಸ್ ಹಾಕಿದ್ರೆ ಎಷ್ಟು ಅಮೌಂಟ್ನ ಗಳಿಸ್ಬೋದು ಅಂತ. ನೋಡಿ, ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬಾ ಇಷ್ಟ ಆಯ್ತು ನನಗೆ. ಎಷ್ಟು ಲುಕ್ ಕಾಣಿಸ್ತಾ ಇದೆ ನೋಡಿ ಅದು. ವಾ 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 ಜ್ಯೋತಿ, ಇದು ನೀನೇ ಮಾಡಿದ್ದು ಅಂತ ಅನಿಸ್ತಾ ಇದೆ. ಎಲ್ಲರೂ ಅದೇ ಥರ ಕೇಳ್ತಾರೆ, ಜ್ಯೋತಿ ಇದು ನೀನೇ ಮಾಡಿದ್ದ ಅಂತ. ಹೌದು, ಇದು ನಾನೇ ಮಾಡಿದ್ದು. ಯಾಕಂದರೆ ಆ ಥರ ಇತ್ತು ಬೇಸಿಕಲಿ, ಅವಾಗ ಆ ಥರ ಇತ್ತು ಡಿಸೈನ್ಸ್ ಮಾಡೋದು ನಾನು. ಇವಾಗ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಏನೇನು ಡಿಸೈನ್ ಬೇಕೋ ಅದನ್ನೆಲ್ಲ ವಾಟ್ಸಪ್ಪಲ್ಲಿ ಮಾಡಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ, ಓಕೆನಾ? ಥ್ಯಾಂಕ್ ಯು ಆಲ್ ಆಫ್ ಯು. ಲವ್ ಯು. ಬಾಯ್. ಇದೇ ಥರ ನೀವು ಕಸ್ಟಮರ್ಗೆ ಹಾಕ್ಕೊಟ್ಟು ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ, ಇಲ್ಲ ವುಮೆನ್ ಆಗಿ. ಥ್ಯಾಂಕ್ ಯು.